ಎಲ್ರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಮೊದಲನೇ ಎಪಿಸೋಡ್ನಲ್ಲಿ ನಾನು ಸಾಮಾಜಿಕ ಪರಿವರ್ತನೆಯ ಅಂಶಗಳ ಬಗ್ಗೆ ಚರ್ಚಿಸಿದೆ. ಅವುಗಳಲ್ಲಿ ಕೆಲವನ್ನು ಈಗಾಗಲೇ ಹೇಳಿದ್ದೇನೆ. ಒಂದು ಜೈವಿಕ, ಎರಡನೇದು ಭೌತಿಕ, ಮೂರನೇದಾಗಿ ತಾಂತ್ರಿಕ. ಈ ವಿಷಯಗಳ ಬಗ್ಗೆ, ತಾಂತ್ರಿಕ ಅಂಶಗಳು ಹೇಗೆ ಪರಿವರ್ತನೆಯನ್ನು ತಂದುಕೊಡ್ತವೆ ಸಮಾಜಕ್ಕೆ ಅಂತೇಳಿ ನಾವು ನೋಡಿದ್ವಿ. ಈಗ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಅಂಶಗಳು ಹೇಗೆ ಸಾಮಾಜಿಕ ಒಂದು ಪರಿವರ್ತನೆಗೆ ಕಾರಣವಾಗಿರುವೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಈಗ ನಾಲ್ಕನೇದಾಗಿ ಸಾಂಸ್ಕೃತಿಕ ಅಂಶಗಳು. ವಿದ್ಯಾರ್ಥಿ ಮಿತ್ರರೇ, ಪ್ರತಿಯೊಂದು ಸಮಾಜವು ಗುರುತಿಸಲ್ಪಡುವುದು ಅದರ ಸಾಂಸ್ಕೃತಿಕತೆಯ ಆಧಾರದ ಮೇಲೆ. ಸಂಸ್ಕೃತಿ ಮತ್ತು ಸಮಾಜ ಬಹಳ ಅವಿನಾಭಾವ ಸಂಬಂಧವನ್ನು ಹೊಂದಿವೆ. ಮಾನವರು ವಾಸಿಸುತ್ತಿರುವ ಈ ಸಮಾಜದಲ್ಲಿ ಮಾನವ ಸಂಸ್ಕೃತಿಯನ್ನು ಪಡೆದುಕೊಳ್ಳಬೇಕಾಗತ್ತೆ ಅನ್ನೋದು ನಮಗೆ ತಿಳಿದಂಥ ವಿಚಾರ. ಎಡ್ವರ್ಡ್ ಬಿ ಟೈಲರ್ ಅವರು ಒಂದು ಮಾತು ಹೇಳ್ತಾರೆ: ಸಂಸ್ಕೃತಿಯು ಜ್ಞಾನ, ನಂಬಿಕೆ, ಕಲೆ, ನಿಯಮ, ಕಾನೂನು, ರೂಢಿ ಮತ್ತು ಮಾನವರು ಮತ್ತು ಸಮಾಜದ ಸದಸ್ಯರುಗಳ ಆಗಿದ್ದುಕೊಂಡು ಸಾಧಿಸಿದ ಇನ್ನುಳಿದ ಸಾಮರ್ಥ್ಯಗಳನ್ನು, ನೈಪುಣ್ಯತೆಗಳನ್ನು ಒಳಗೊಂಡಿರುವ ಅಖಂಡವಾದಂಥ ಒಂದು ಸಂಕೀರ್ಣ ವ್ಯವಸ್ಥೆಯೇ ಎಂಬುದಾಗಿ ಅಭಿಪ್ರಾಯಪಡುತ್ತಾರೆ ಸಂಸ್ಕೃತಿಯ ಬಗ್ಗೆ. ಸಮಾಜ ಜೀವಿಯಾಗಿರ್ತಕ್ಕಂಥ ಮಾನವನು ತನ್ನ ಆಚಾರ ವಿಚಾರಗಳನ್ನು, ರೂಢಿ ಸಂಪ್ರದಾಯಗಳನ್ನು ಕಲಿತುಕೊಳ್ಳುವುದು, ಸಮಾಜದಲ್ಲಿಯ ಕಲೆ, ಜ್ಞಾನ, ಸಾಹಿತ್ಯ, ಭಾಷೆ, ಲೋಕಾಚಾರ, ರೂಢಿ, ನೈತಿಕ ಮೌಲ್ಯಗಳು, ನಿಯಮಗಳು, ಶಿಕ್ಷಣ, ಕಾನೂನು ಮುಂತಾದವುಗಳನ್ನು ನಾವು ಸಾಂಸ್ಕೃತಿಕ ಅಂಶಗಳೆಂದು ಕರೆಯಬಹುದಾಗಿದೆ. ನಾವೀಗಾಗಲೇ ತಿಳ್ಕೊಂಡಿದ್ದೀವಿ, ಸಂಸ್ಕೃತಿಯಲ್ಲಿ ಎರಡು ವಿಧ, ಒಂದು ಭೌತಿಕ, ಮತ್ತೊಂದು ಅಭೌತಿಕ ಅಂತೇಳಿ. ಯಾವಾಗಲೂ ಮಾನವ ನಿರ್ಮಿತವಾಗಿರ್ತಕ್ಕಂಥ ಸಂಸ್ಕೃತಿಯು ಜಡ ಸ್ವರೂಪದ್ದಾಗಿರುವುದಿಲ್ಲ, ಅದು ಪರಿವರ್ತನೆಯನ್ನು ಹೊಂದ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಕಂಡುಕೊಂಡಿದ್ದೀವಿ. ಸಮಾಜದಲ್ಲಿ ಪರಿವರ್ತನೆಗೆ ಒಳಗಾಗದೇ ಇರತಕ್ಕಂತಹ ಯಾವ ವಸ್ತುವು ಕೂಡ ಇಲ್ಲ. ಅಂತೆಯೇ ಸಂಸ್ಕೃತಿಯಲ್ಲಿಯೂ ಕೂಡ ಪರಿವರ್ತನೆಯು ಸಾಮಾನ್ಯವಾಗಿದೆ ಅಂತಕ್ಕಂಥದ್ದನ್ನು ನಾವು ಕಂಡುಕೊಳ್ಬೋದಾಗಿದೆ. ಈ ಸಂಸ್ಕೃತಿಯ ಬದಲಾವಣೆಯ ಆಧಾರದ ಮೇಲೆ ನಮ್ಮ ಸಮಾಜ ಪರಿವರ್ತನೆಗೊಳ್ಳುತ್ತೆ ಅನ್ನೋದು ಅದರ ಆಂತರ್ಯವಾಗಿದೆ ಅಥವಾ ಅಂತರಾರ್ಥವಾಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ವ್ಯಕ್ತಿಯ ಬದುಕಿನಲ್ಲಿ, ಸಮಾಜದ ಪ್ರಗತಿಯಲ್ಲಿ ಸಂಸ್ಕೃತಿಯು ಭಾಳ ಹಿರಿದಾದಂಥ ಪಾತ್ರವನ್ನು ವಹಿಸುತ್ತದೆ. ಮಾನವ ತನ್ನ ಸಾರ್ಥಕ ಜೀವನಕ್ಕಾಗಿ ಮತ್ತು ಸಮಾಜದ ಏಳಿಗೆಗಾಗಿ ಸಂಸ್ಕೃತಿಯ ನೆರವನ್ನು ಪಡೆದುಕೊಳ್ಳಲೇಬೇಕಾಗುತ್ತೆ. ಈ ಸಂಸ್ಕೃತಿ ಅಂತಕ್ಕಂಥದ್ದು ತತ್ವಾದರ್ಶಗಳನ್ನು, ಮೌಲ್ಯಗಳನ್ನು ಒಳಗೊಂಡಿರುತ್ತವೆ. ಇವುಗಳನ್ನು ಬಳಸಿಕೊಳ್ಳುವುದು, ದಾರ್ಶನಿಕರ ಬೋಧನೆಗಳನ್ನು, ತತ್ವಾದರ್ಶಗಳನ್ನು ಅನುಸರಿಸುವುದು ನಮ್ಮ ಸಮಾಜದ ಅನಿವಾರ್ಯ ಅಂಗಗಳಾಗಿವೆ. ಮುಂದುವರೆದು ಮ್ಯಾಕ್ಸ್ ವೆಬರ್ ಎಂತಕ್ಕಂತಹ ಜರ್ಮನಿಯ ಸಮಾಜಶಾಸ್ತ್ರಜ್ಞರು ತಮ್ಮ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಎಂಬ ಗ್ರಂಥದಲ್ಲಿ ಧಾರ್ಮಿಕ ನಂಬಿಕೆ ಹಾಗೂ ಆಚರಣೆಗಳು ಆರ್ಥಿಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತವೆ ಎಂದಿದ್ದಾರೆ. ಧರ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಪ್ರೊಟೆಸ್ಟೆಂಟ್ ಧರ್ಮದ ನೀತಿ ಸಂಹಿತೆಯು ಬಂಡವಾಳಶಾಹಿಯ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಗೆ ಕಾರಣವಾಯಿತು, ತನ್ಮೂಲಕ ಸಾಮಾಜಿಕ ಬದಲಾವಣೆಗೆ ಸಾಧ್ಯವಾಯಿತು ಎಂದೇಳಿ ಅವರು ಹೇಳಿರುವುದನ್ನು ನಾವಿಲ್ಲಿ
ಸ್ಮರಿಸಬಹುದಾಗಿದೆ. ಸಾಂಸ್ಕೃತಿಕ ಅಂಶಗಳು ಅಷ್ಟೇ ಅಲ್ಲದೆ, ಈಗ ನಾವು ಸಾಂಸ್ಕೃತಿಕ ಅಂಶಗಳನ್ನು ಮುಗಿಸಿದ್ವಿ ಅಂದ್ಕೊಳ್ಳೋಣ. ಇನ್ನು ಶಿಕ್ಷಣ ಭಾಳ ಸುಲಭವಾಗಿರ್ತಕ್ಕಂಥದ್ದು. ಈ ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಮೇಲೆ ಎಷ್ಟು ರೀತಿಯಾಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತದೆ ಅಂತಕ್ಕಂಥದ್ದು ನಾವು ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸಿದಾಗ ಮಾನವರ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಪರಿವರ್ತನೆಯನ್ನು ತರುವಂತಹ ಸಾಧನ ಒಂದಿದ್ದರೆ ಅದು ಶಿಕ್ಷಣವೇ ಹೊರತು ಮತ್ತೇನಲ್ಲ ಅಂತ ಹೇಳಿ ಒಬ್ಬ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಜಾನ್ಸನ್ ಅವರು ಅಭಿಪ್ರಾಯಪಡ್ತಾರೆ. ಆಧುನಿಕ ಶಿಕ್ಷಣ ಅಂತಕ್ಕಂಥದ್ದು ಜನರಲ್ಲಿ ವೈಚಾರಿಕತೆಯನ್ನು, ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುತ್ತದೆ, ಗೊತ್ತು ಗುರಿಗಳನ್ನು ಸ್ಪಷ್ಟಪಡಿಸುತ್ತದೆ, ಜನರ ದೃಷ್ಟಿಕೋನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತದೆ, ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತದೆ. ಹಾಗಾಗಿ ಶಿಕ್ಷಣ ಕೂಡ ನಮ್ಮ ಸಮಾಜದ ಪರಿವರ್ತನೆಗೆ ಸಹಾಯಕ ಹಸ್ತವನ್ನು ನೀಡುತ್ತೆ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ಒಟ್ಟಾರೆ ಶಿಕ್ಷಣ, ಕಾನೂನು, ಧರ್ಮ, ತತ್ವಾದರ್ಶಗಳು ಪರಿವರ್ತನೆಯನ್ನು ತಂದಂತೆ ಸಾಹಿತ್ಯ, ಕಲೆ, ಭಾಷೆ ಮುಂತಾದವುಗಳು ಕೂಡ ಬದಲಾವಣೆ ಆಗುತ್ತಾ ಹೋದಂತೆಲ್ಲ ಸಾಮಾಜಿಕ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದು ನಾವು ಕಂಡುಕೊಳ್ಬೋದಾಗಿದೆ. ಇಲ್ಲಿಗೆ ಸಾಮಾಜಿಕ ಪರಿವರ್ತನೆಯ ಅಂಶಗಳನ್ನು ಮುಗಿಸಿದಂತಾಯಿತು. ನೀವು ಯಾವುದೇ ಪುಸ್ತಕವನ್ನು ತೆಗೆದು ನೋಡಿದರೆ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ. ಇನ್ನು ಮುಂದಿನ ಟಾಪಿಕ್ಕನ್ನು ನಾವು ಗಮನಿಸಲಿಕ್ಕೆ ಪ್ರಯತ್ನಿಸೋಣ. ಇದು ಒಂದು ಕೊನೆಯ ಕ್ಲಾಸ್ ಅನ್ನಾಗಿ ನಾವು ಈ ಚಾಪ್ಟರ್ನಲ್ಲಿ ಕಂಡುಕೊಳ್ಳೋಣ. ಸಾಮಾಜಿಕ ಪರಿವರ್ತನೆಗೆ ಪ್ರತಿರೋಧ ಅಥವಾ ಅಡೆತಡೆ, ರೆಸಿಸ್ಟೆನ್ಸ್ ಟು ಸೋಷಿಯಲ್ ಚೇಂಜಸ್. ಸಾಮಾಜಿಕ ಪ್ರಗತಿ ಮಾನವನ ಜೀವನದಲ್ಲಿ ಉತ್ತಮ ಸೌಕರ್ಯಗಳನ್ನು ತಂದುಕೊಡುತ್ತೆ ಅಂತ ಹೇಳಿದರೆ, ಅನೇಕ ಅಂಶಗಳು ಈ ಪ್ರಗತಿಯ ಅಥವಾ ಪರಿವರ್ತನೆಯ ಬಗ್ಗೆ ಅಡೆತಡೆಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನಿಸ್ತಕ್ಕಂಥ ಇವೆ ಅಂತಕ್ಕಂಥದ್ದು ನಾವು ಕಂಡುಕೊಳ್ಬೋದಾಗಿದೆ. ನಮಗೀಗಾಗಲೇ ಗೊತ್ತಿರುವಂತೆ ಸಾಮಾಜಿಕ ಪರಿವರ್ತನೆ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿದೆ. ಅಂದರೆ ಇದು ಸರ್ವವ್ಯಾಪಿಯಾಗಿದೆ. ಎಲ್ಲ ಸಮಾಜದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಪರಿವರ್ತನೆ ಸಂಭವಿಸ್ತಲೇ ಬಂದಿರುತ್ತದೆ ಅಂತಕ್ಕಂಥದ್ದು ನಮಗೆ ತಿಳಿದಂಥ ವಿಚಾರ. ಅನೇಕ ಸಂದರ್ಭದಲ್ಲಿ ಹಳೆಯ ಜಾಯಮಾನಕ್ಕೆ ಅಂಟಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾವತ್ತೂ ಸಮಾಜದಲ್ಲಿ ಇದ್ದೇ ಇರ್ತಾರೆ. ಕೆಲವರು ಹೊಸತನವನ್ನು ಅಪೇಕ್ಷೆ ಪಟ್ಟರೆ, ನಿರೀಕ್ಷಿಸಿದರೆ, ಒಪ್ಕೊಂಡ್ರೆ, ಇನ್ನು ಕೆಲವರು ಮೌನವಾಗ್ಬೋದು ಅಥವಾ ಅವರ ಅಭ್ಯಾಸ ಮತ್ತು ನಂಬಿಕೆಗಳ ರೀತಿನೀತಿಗಳ ಪರಿವರ್ತನೆಯನ್ನು ಮಾಡಿಕೊಳ್ಳೋದಕ್ಕೆ, ಅವುಗಳನ್ನು ಪರಿವರ್ತಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾವಾಗಲೂ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅನೇಕ ವಿಧಾನಗಳನ್ನು ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ. ಭಾರತದಲ್ಲಿ ಬಾಲ್ಯ ವಿವಾಹ ಪದ್ಧತಿಯನ್ನು ತೆಗಿಬೇಕು ಅಂತ ಹೇಳಿದರೆ ಅದನ್ನು ವಿರೋಧಿಸಿ ಇವತ್ತು ಅನೇಕರು ಗೊತ್ತಿದ್ದೋ ಅನೇಕ ಕಡೆಗೆ ಬಾಲ್ಯ ವಿವಾಹಗಳು ಆಗ್ತಕ್ಕಂಥವನ್ನ ನಾವು ಕಾಣ್ತಾ ಇದ್ದೀವಿ. ಅಮೇರಿಕದ ಉದಾಹರಣೆಗಾಗಿ ಅಮೇರಿಕದ ಸಂಯುಕ್ತ ಸಂಸ್ಥಾನಗಳಲ್ಲಿ ಸ್ತ್ರೀಯರಿಗೆ ಮತದಾನದ ಹಕ್ಕನ್ನು ನೀಡುವ ಬಗ್ಗೆ ಏನು ನಡೆದವು, ಪ್ರತಿಭಟನೆಗಳು ನಡೆದವು. ಅದನ್ನು ಒಪ್ಪಿಬಿಟ್ಟು ಹೆಣ್ಮಕ್ಳಿಗೂ ಕೂಡ ಮತದಾನದ ಹಕ್ಕಿದೆ ಅಂತಕ್ಕಂಥದ್ದನ್ನ ಕಂಡುಕೊಳ್ಳಲು 20ನೇ ಶತಮಾನದಲ್ಲಿ ಎಷ್ಟು ಹೆಣ್ಮಕ್ಳು ಪ್ರಯತ್ನಪಟ್ಟರು ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಕ್ರೈಸ್ತಮತದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳೋದಕ್ಕೆ ಸುಧಾರಣೆಯ ಕೂಗಿನ ಬಗ್ಗೆ ಎದ್ದಂತಹದಕ್ಕೆ ಅಡಚಣೆ ಮಾಡಿರತಕ್ಕಂಥದ್ದನ್ನು ನೀವು ನೋಡಿದ್ದೀರಾ. ರಷ್ಯಾ ಮತ್ತು ಚೀನಾ ದೇಶಗಳಲ್ಲಿ ಕಮ್ಯುನಿಸ್ಟ್ ಗವರ್ನಮೆಂಟ್ಗಳನ್ನು ಸ್ಥಾಪಿಸಬೇಕು ಅನ್ನೋದಕ್ಕೆ ಹಿಂಸಾಚಾರ ಮತ್ತು ಸತತವಾದಂಥ ರಕ್ತಪಾತ ಉಂಟಾಗಿರ್ತಕ್ಕಂಥದ್ದು ನಾವು ಕೊಂಡಿದ್ದೀವಿ. ಇದು ಇಂಟ್ರಡಕ್ಷನ್ ರೂಪದಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಂಡ್ರೆ, ಇನ್ನು ಇವುಗಳಿಗೆ ಕಾರಣಗಳೇನು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ.
ಪರೀಕ್ಷೆಯಲ್ಲಿ ನಮಗೆ 10 ಮಾರ್ಕ್ಸಿನ ಪ್ರಶ್ನೆಗಳನ್ನು ಕೇಳ್ತಾರೆ. ಪರಿವರ್ತನೆಗಿರ್ತಕ್ಕಂಥ ಅಡೆತಡೆಗಳೇನು ಅಂತಕ್ಕಂಥದ್ದನ್ನ, ಸಮಾಜದ ಪರಿವರ್ತನೆಯಲ್ಲಿ ಅಡೆತಡೆಗಳು ಯಾವಿವೆ ಅಂತ ಹೇಳಿ ಚರ್ಚಿಸಿ ಅಂತ ಹೇಳಿ ಕೇಳ್ತಕ್ಕಂಥದ್ದನ್ನ ನಾವು ಕಂಡುಕೊಳ್ಬೋದಾಗಿದೆ. ಮೈ ಡಿಯರ್ಸ್, ಆರ್ಗ್ಮನ್ ಮತ್ತು ನಿಮ್ಕಾಫ್, ದೊರೆಸ್ಟಿನ್, ವೆಬ್ಲಿನ್, ಬಾರ್ನೆಸ್, ಹಾರ್ಟನ್ ಮತ್ತು ಹಂಟ್ ಮೊದಲಾದವರು ಅನೇಕ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಪರಿವರ್ತನೆಯ ಪ್ರತಿರೋಧಗಳಿಗೆ ಕಾರಣಗಳನ್ನು ವಿವರಿಸಿದ್ದಾರೆ. ಅವು ಈ ಕೆಳಕಂಡಂತೆ ಇವೆ. ಮೊದಲನೇದಾಗಿ, ಹೊಸ ಆವಿಷ್ಕಾರ ಅಥವಾ ಸಂಶೋಧನೆಗಳ ಕೊರತೆ. ಸಾಮಾಜಿಕ ಪರಿವರ್ತನೆಗಳು ಆಗಬೇಕು ಅಂದರೆ ಹೊಸ ವಸ್ತುಗಳ ಉತ್ಪಾದನೆ, ತಂತ್ರಗಾರಿಕೆಯಲ್ಲಿ, ಯೋಜನೆಗಳಲ್ಲಿ, ಚಿಂತನೆಗಳಲ್ಲಿ ಮತ್ತು ತತ್ವ ಸಂಶೋಧನೆಗಳಲ್ಲಿ ಇರುತ್ತೆ ಅಂತಕ್ಕಂಥ ನಾವು ನೋಡ್ತೀವಿ. ಹೊಸ ಹೊಸ ವಿಷಯಗಳ ಬಗ್ಗೆ ಆಸಕ್ತಿ ಇದ್ದಾಗ ಮಾತ್ರ ನಾವು ಇವುಗಳ ಬಗ್ಗೆ, ಪರಿವರ್ತನೆ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದೇ ಇದ್ದರೆ ಹಳೆಯದೇ ಆಗಿರ್ತಕ್ಕಂಥ, ನಿರಂತರವಾಗಿ ಹಿಂದಿನಿಂದ ನಡ್ಕೊಂಡು ಬಂದಂಥ ಪರಿಪಾಠವನ್ನೇ ನಾವು ಅನುಸರಿಸ್ತಾ ಹೋದರೆ ಹೊಸ ಆವಿಷ್ಕಾರಗಳನ್ನು, ಸಂಶೋಧನೆಗಳನ್ನು ಕೈಗೊಳ್ಳದೆ ಇದ್ದಾಗ ಅದು ಒಂದು ರೀತಿಯಾದಂತಹ ಅಡೆತಡೆಯಾಗಿದೆ ಅಂತ ಅಂದ್ಕೊಳ್ಬಾರ್ದು. ಸಾಮಾಜಿಕ ಪರಿವರ್ತನೆಯಲ್ಲಿ ಇದು ಅಡೆತಡೆಯಾಗಿದೆ ಅಂತೇಳಿ ನಾವು ಹೇಳ್ಬೋದಾಗಿದೆ. ಎರಡನೇದಾಗಿ, ಹೊಸ ಸಂಶೋಧನೆಗಳ ನಿರಾಕರಣೆ ಮತ್ತು ಅಸ್ವೀಕೃತಿ. ಯಾವುದೇ ಒಂದು ಸಮಾಜದಲ್ಲಿ ಹೊಸ ಸಂಶೋಧನೆಗಳನ್ನು ಮಾಡಿದಾಗ ಜನರೆಲ್ಲರೂ ಕೂಡ ಏಕಪಕ್ಷೀಯವಾಗಿ ಅವುಗಳನ್ನು ಒಪ್ಕೊಳ್ತಕ್ಕಂಥದ್ದು ನಾವು ನೋಡುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಪ್ರತಿರೋಧವನ್ನು ಒಂದೇ ಇರ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇಂದಿನ ದಿನಮಾನಗಳಲ್ಲಿ ಅನೇಕ ವಿಜ್ಞಾನಿಗಳು ಕಂಡುಹಿಡಿದಂತಹ ಹೊಸ ತಂತ್ರಜ್ಞಾನಗಳ ಬಗ್ಗೆ, ವಿಷಯಗಳ ಬಗ್ಗೆ ಅಡೆತಡೆಗಳು ಬಂದಿದ್ದು ಆಗಾಗ ಕಂಡುಬರುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಡಾಕ್ಟರ್ ವಿಲಿಯಂ ಹಾರ್ವೆ ಅವರು ಉದಾಹರಣೆಗಾಗಿ ರಕ್ತ ಪರಿಚಲನೆಯ ತತ್ವವನ್ನು ಮೊದಲು ಮಂಡಿಸಿದಾಗ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಹಾಗೆಯೇ ಗೆಲಿಲಿಯೋರವರು ಗ್ರಹ ವ್ಯವಸ್ಥೆ ಬಗ್ಗೆ ಮಾತಾಡಿದಾಗ ಅದಕ್ಕೆ ವಿರೋಧಿಸಿದರು. ಲೂಯಿ ಪಾಶ್ಚರ್ ಅವರು ಮಂಡಿಸಿದಂತಹ ಪಾಶ್ಚರೈಸೇಷನ್ ತತ್ವವನ್ನು, ಅಂದರೆ ವಿಶೇಷ ಜೀವಾಣುಗಳು ಶಕ್ತಿಗುಂದಿಸಲು ಕುದಿಸುವಂತಹ ಒಂದು ಪಾಶ್ಚರ್ ಸಂಸ್ಕಾರಕ್ಕೆ ಒಳಪಡಿಸುವ ಸಿದ್ಧಾಂತವನ್ನು ವಿರೋಧಿಸಿದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಹಾಗೆಯೇ ಬ್ರಿಟಿಷ್ ಸೇನಾ ಹಡಗುಗಳಲ್ಲಿ ಉಗಿ ಶಕ್ತಿಯನ್ನು ಅಥವಾ ಹಬೆಯ ಶಕ್ತಿಯನ್ನು ಬಳಸುವುದಕ್ಕೆ ಬ್ರಿಟಿಷ್ ಸಂಸ್ಕೃತಿಯಲ್ಲಿಯೂ ಬ್ರಿಟಿಷ್ ಸಂಸತ್ತಿನಲ್ಲಿಯೂ ಕೂಡ ಪ್ರತಿಭಟನೆ ನಡೀತು ಅಂತಕ್ಕಂಥದ್ದನ್ನ ನಾವು ಇತಿಹಾಸದ ಪುಟಗಳಲ್ಲಿ ನೋಡಿದಾಗ ಇಂತಹ ಒಂದು ಸಂಶೋಧನೆಗಳ ನಿರಾಕರಣೆ, ಅಸ್ವೀಕೃತಿ ಕಂಡು ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಮೂರನೇದಾಗಿ, ಸಂಶೋಧನೆಗಳು ಅಪಕ್ವತೆ, ಸರಿಯಾಗಿ ಇಲ್ಲದೆ ಇರತಕ್ಕಂಥದ್ದು, ಕೊರತೆಗಳು ಕಂಡು ಬರ್ತಕ್ಕಂಥದ್ದು. ಸೊ ಒಂದು ಸಂಶೋಧನೆಯನ್ನು ಮಾಡಿದಾಗ ಎಲ್ಲವೂ ಕೂಡ ಕರೆಕ್ಟಾಗೇ ಇರ್ತವೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನಾವು ಕರೋನಾ ವಿರುದ್ಧದ ಬಗ್ಗೆ ಅನೇಕ ಔಷಧಿ ತಯಾರಕರಲ್ಲಿ ಅಮೇರಿಕನವರು ಯಾವುದೋ ಒಂದು ಔಷಧಿಯನ್ನು ಪರಿಚಯಿಸಲಿಕ್ಕೆ ಪ್ರಯತ್ನಿಸಿದಾಗ ಅದನ್ನು ಕ್ಯೂರ್ ಮಾಡೋಕ್ಕೆ ಆಗುತ್ತೋ ಇಲ್ವೋ ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನ ಮಾಡಿದರು. ಯಾವಾಗ ಅದು ಸೂಕ್ತನೋ ಸೂಕ್ತವಲ್ವೋ ಅಂತ ಹೇಳಿ ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸ್ಬೋದು ಅಂತಂದರೆ, ಅದನ್ನು ಬಳಸಿದಾಗ ಅದು ಸರಿ ಹೋಗದೇ ಇದ್ದಾಗ
ನಾವು ಅದನ್ನು ವಿರೋಧಿಸ್ಬೋದು. ಆದರೆ ಮೊಟ್ಟ ಮೊದಲನೇದಾಗಿಯೇ ಇದು ಆಗಲ್ಲ, ಇದಕ್ಕೆ ಇನ್ನೂ ಸಂಶೋಧನೆಗಳಾಗಬೇಕು ಅಂತಕ್ಕಂಥದ್ದನ್ನು ನಾವು ವಿರೋಧಕ್ಕಾಗಿ ವಿರೋಧ ಮಾಡ್ತಕ್ಕಂಥ ಜನ ಇರತಕ್ಕಂಥದ್ದನ್ನು ನಾವು ನೋಡಿದಾಗ ಸಮಾಜದಲ್ಲಿ ಪರಿವರ್ತನೆ ಅಂತಕ್ಕಂಥದ್ದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ನಾಲ್ಕನೇದಾಗಿ ಹೊಸದರ ಬಗ್ಗೆ ಭಯ. ಅನೇಕ ಸಂದರ್ಭಗಳಲ್ಲಿ ನಮಗೆ ಹೊಸದನ್ನು ನಾವು ಏನಾದರೂ ಕಂಡಾಗ ಭಯ ಪಡ್ತೀವಿ. ಅದು ಏನು ಮಾಡುತ್ತೋ ಏನಪ್ಪ, ಅದೇನು ದುಷ್ಪರಿಣಾಮ ಬೀರುತ್ತೋ ಏನೋ. ಆದ್ದರಿಂದ ನಾವು ಹಳೆಯದನ್ನು ಬಿಟ್ಟು ಹೊಸದನ್ನು ಬಳಸಬೇಕು ಅಂತಕ್ಕಂಥ ಪರಿಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ಹಿಂದು ಮುಂದೆ ನೋಡ್ತೀವಿ. ಒಂಥರ ಭಯ ಆಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಭಾರತದ ಔಷಧೋಪಚಾರಗಳನ್ನು ಬಗ್ಗೆ ಹೆಚ್ಚು ಒಲವನ್ನು ಇಟ್ಕೊಂಡಿದ್ದು ಬ್ರಿಟಿಷರು ಪರಿಚಯಿಸಿದಂಥ ಹೊಸ ಬಗೆಯ ಔಷಧಿಗಳನ್ನು ಉಪಯೋಗಿಸೋದಕ್ಕೆ ಒಂದು ಕಾಲದಲ್ಲಿ ಹಿಂದು ಮುಂದೆ ನೋಡಿದ್ರು. ಆದರೆ ಇವತ್ತು ಜಗತ್ತಿನಲ್ಲಿ ಆ ಔಷಧಿಗಳೇ ಹೆಚ್ಚು ಬಳಸಲ್ಪಡ್ತವೆ. ನಮ್ಮ ಭಾರತೀಯ ಸಂಸ್ಕೃತಿಯ ಅನೇಕ ಔಷಧಿ ಪದ್ಧತಿಗಳನ್ನು ನಾವೇ ಉಪಯೋಗಿಸಿದರೆ ಅವು ಹೆಚ್ಚು ಕಾಲ ತಗೊಳ್ತವೆ, ಬೇಗನೆ ನಮಗೆ ಗುಣಮುಖರಂತಾಗಿ ಮಾಡೋದಿಲ್ಲ ಎನ್ನುವುದಾಗಿ ಅನೇಕರು ಏನು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಆದರೆ ಈಗಲೂ ಕೂಡ ಹೊರದೇಶದವರು ಭಾರತೀಯ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ನಂಬಿಕೆ ಇಟ್ಕೊಂಡು ಅನೇಕ ಗಿಡಮೂಲಿಕೆಗಳನ್ನು ಆಧರಿಸಿಬಿಟ್ಟು ಹೊಸ ಸಂಶೋಧನೆಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇವರಿಗೆ ದಾರಿ ಹಾಕಿಕೊಟ್ಟಿರ್ತಕ್ಕಂಥದ್ದೇ ಭಾರತೀಯ ವೈದ್ಯಕೀಯ ಶಾಸ್ತ್ರ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಆದರೆ ತಾತ್ಪೂರ್ತಿಕವಾಗಿ ನಮಗೆ ಅವು ಅನುಕೂಲಕರವಾಗಿಲ್ಲ ಎನ್ನುವ ದೃಷ್ಟಿಕೋನದಿಂದ ವಿರೋಧಿಸ್ತಕ್ಕಂಥ ವ್ಯಕ್ತಿಗಳನ್ನು ನಾವು ನೋಡಿದ್ದೀವಿ. ಎರಡನೇದಾಗಿ ಧರ್ಮಗುರುಗಳು, ಮುಖ್ಯ ವ್ಯಕ್ತಿಗಳು ಸಮುದ್ರವನ್ನು ದಾಟಿ ಹೋಗಬಾರ್ದು, ಹೊರದೇಶಗಳಿಗೆ ಹೋಗಬಾರ್ದು ಅಂತಕ್ಕಂಥ ಒಂದು ಮೂಢನಂಬಿಕೆ. ಅದನ್ನು ಇತ್ತೀಚಿನ ಅನೇಕ ಧರ್ಮಗುರುಗಳು ಸಮುದ್ರಯಾನ ಮಾಡೋದ್ರ ಮೂಲಕ ಅಥವಾ ಸಮುದ್ರದ ಆಚೆ ಹೋಗಿ ಬೇರೆ ದೇಶಗಳನ್ನು ಕಂಡು ಬಂದಂಥವ್ರು ಇದ್ದಾರೆ. ಹೀಗೆ ಕಾಲಾನುಕ್ರಮದಲ್ಲಿ ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳೋದಕ್ಕೆ ಇಂತಹ ಪ್ರಯತ್ನಗಳನ್ನು ಮಾಡುವಾಗ ಅನೇಕರು ವಿರೋಧಿಸ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ನೆಕ್ಸ್ಟ್ 5ನೇ ಪಾಯಿಂಟ್ ಸಾಂಪ್ರದಾಯಿಕತೆ. ಈಗಾಗಲೇ ನಾನು ಉದಾಹರಣೆಯಲ್ಲಿ ಕೊಟ್ಟಂತೆ ಸಂಪ್ರದಾಯದ ಪ್ರಕಾರ ನಾವು ಸಮುದ್ರಯಾನ ಮಾಡಬಾರ್ದು ಅಥವಾ ಸಮುದ್ರದ ದಾಟಿ ಋಷಿಮುನಿಗಳು ಅಥವಾ ಧರ್ಮಗುರುಗಳು ಅಥವಾ ವ್ಯಕ್ತಿಗಳು ಹೋಗಬಾರ್ದು ಅಂತಕ್ಕಂಥದ್ದನ್ನ ಈವನ್ ಗಾಂಧಿಯವರು ಕೂಡ ಬೇರೆ ಲಾಯರ್ಕಿ ಹುದ್ದೆಯನ್ನು ಶಿಕ್ಷಣವನ್ನು ಪಡೆಯೋದಕ್ಕೆ ಹೊರಗೆ ಹೋಗಬೇಕಾದ್ರೆ ಅಬ್ಜೆಕ್ಷನ್ ಬಂದಿದ್ವು. ಹೀಗೆ ಈಗಲೂ ಕೂಡ ಅಂಥ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಧರ್ಮಗಳಲ್ಲಿ ಅವುಗಳು ಕಂಡುಬರ್ತವೆ. ನಾವು ಸಮುದ್ರದ ಆಚೆ ಹೋಗಬಾರ್ದು, ಹೊರದೇಶಗಳಿಗೆ ಹೋಗಬಾರ್ದು ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಜನ ಈಗಲೂ ಇದ್ದಾರೆ. ಸೊ ಹಾಗಾಗಿ ಇದೊಂಥರ ಹಳೆಯ ಕಾಲದ ಸಂಸ್ಕೃತಿಗಳನ್ನು, ಸಾಂಪ್ರದಾಯಿಕ ಆಚರಣೆಗಳನ್ನು ಬಿಟ್ಕೊಡೋದಕ್ಕೆ ಅವು ತಮ್ಮ ಭಾವನಾತ್ಮಕ ಬಂಧನವನ್ನು ಅವು ಭಾವನಾತ್ಮಕವಾಗಿ ಮನಸ್ಸಿನಲ್ಲಿ ಬೇರೂರಿರೋದ್ರಿಂದ ಅವುಗಳನ್ನು ಬಿಟ್ಟು ಬೇರೆ ವಿಧಾನಗಳನ್ನು ಅನುಸರಿಸೋದಕ್ಕೆ ಸಾಂಪ್ರದಾಯಿಕತೆ ಅಂತಕ್ಕಂಥದ್ದು ಅಡ್ಡ ಬರುತ್ತೆ ಅಂತಕ್ಕಂಥದ್ದು ನಾವು ಕಂಡುಕೊಳ್ಬೋದಾಗಿದೆ. ಹಾಗೆ 5ನೇದಾಗಿ ಅಜ್ಞಾನ. ಯಾರೋ ಒಬ್ಬರು ಹೊಸತನ್ನು ಕಂಡಿದ್ದಾರೆ ಅಂತಂದರೆ ನಾವು ಆ ಹೊಸತನ್ನು ಹೊಂದ್ಕೊಳ್ಬೇಕು, ಹೊಸತನ್ನು ಉಪಯೋಗಿಸ್ಬಿಟ್ಟು ನೋಡಿಬಿಟ್ಟು ಆಮೇಲೆ ಸರಿ ಇಲ್ಲದಿದ್ದರೆ ಅವನ್ನ ತ್ಯಜಿಸೋಣ ಅಂತಕ್ಕಂಥ ಮನೋಭಾವನೆ ಇಲ್ಲದೆ ಅವುಗಳನ್ನು ಪರಿಶೀಲಿಸದೆ ನಾವು ಅಜ್ಞಾನದಿಂದ ಅದರ ಬಗ್ಗೆ ನಮಗೆ ತಿಳಿದಿಲ್ಲ ಅಂದರೆ ಮಾತ್ರಕ್ಕೆ ಬೇರೆಯವ್ರಿಗೂ ಕೂಡ ತಿಳಿದಿಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ನಾವು ಪ್ರತಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ಕಾಣ್ತೀವಿ. ಅನೇಕ ಜನರು ಹೊಸ ಸಂಶೋಧನೆಯನ್ನು ಮಾಡಿಕೊಂಡು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಅನೇಕ ಉಪಕರಣಗಳನ್ನು ನಾವು ಉಪಯೋಗಿಸ್ಲಿಕ್ಕೆ ಇವತ್ತೇನು ಪ್ರಯತ್ನಿಸ್ತೀವೋ ಇವುಗಳಿಗೆ ಸಂಬಂಧಪಟ್ಟಂತೆ ಬಹಳ ಜನ ಅವುಗಳನ್ನು ಉಪಯೋಗಿಸೋದಕ್ಕೆ ಹಿಂದು ಮುಂದೆ ನೋಡಿದಂಥವರು ಆಗಿದ್ದರು ತಮ್ಮ ಅಜ್ಞಾನದಿಂದ ಅಂತಕ್ಕಂಥದ್ದನ್ನ ನೋಡ್ಬೋದಾಗಿದೆ. ಈಗಲೂ ಕೂಡ ಭಾರತದಲ್ಲಿ ಅನೇಕ ಜನ ಯಾವುದಾದ್ರೂ ರೋಗ ರುಜಿನಗಳು ಬಂದರೆ ಔಷಧಿಗಳ ಹತ್ರ ಹಾಸ್ಪಿಟ್ಲ್ಗಳಿಗೂ ಹೋಗಬೇಕು ಅಂತಕ್ಕಂಥದ್ದನ್ನ ಬಿಟ್ಟು
ಗುಡಿಗುಂಡಾರುಗಳಿಗೆ ಹೋಗಿ ಯಂತ್ರತಂತ್ರ ಮಂತ್ರ ಮುಂತಾದವುಗಳನ್ನು ಬಳಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನೂ ಈ 21ನೇ ಶತಮಾನದಲ್ಲೂ ಕೂಡ ಈ ಅಜ್ಞಾನದ ಪರಮಾವಧಿಯಲ್ಲೇ ಬದುಕ್ತಕ್ಕಂಥ ಜನರನ್ನು ನೀವು ನೋಡ್ತೀವಿ ಮೈ ಡಿಯರ್ಸ್. ಆದ್ದರಿಂದ ಈ ಅಂಶವನ್ನು ನಾವು ಮನಗಾಣಬೇಕಾಗಿದೆ. ಒಂದು ಕಾಲದಲ್ಲಿ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಮರದ ತುಂಡುಗಳನ್ನೇ ಬಳಸ್ತಾ ನೇಗಿಲುಗಳನ್ನಾಗಿ ಮಾಡಿಕೊಂಡಿದ್ರು. ಅದನ್ನು ಅಮೇರಿಕದಲ್ಲಿ ಅಥವಾ ಕಬ್ಬಿಣದ ಆಯುಧಗಳನ್ನು ಮಾಡಿಕೊಂಡು ಭೂಮಿ ಉಳೋದ್ರ ಬಗ್ಗೆ ಯೋಚನೆ ಮಾಡಿದಾಗ ತಮ್ಮ ಅಜ್ಞಾನದಿಂದ ಅವುಗಳನ್ನು ದೂರ ಇಟ್ಟಿದ್ರು ಅಂತಕ್ಕಂಥದ್ದು ನಾವು ಉದಾಹರಣೆಯಾಗಿ ತಗೊಳ್ಬೋದಾಗಿದೆ. ಈಗಲೂ ಕೂಡ ಅನೇಕ ಜನರು ರಾಸಾಯನಿಕ ವಸ್ತುಗಳನ್ನು ಬಳಸೋದ್ರ ಮೂಲಕ ನಾವು ಬೆಳೆಯಲ್ಲಿ ಅಧಿಕ ಇಳುವರಿಯನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ವಿರೋಧ ಇದೆ. ಒಂದು ದೃಷ್ಟಿಯಲ್ಲಿ ಸರಿ ಅನಿಸಿದರೂ ಕೂಡ ನಮ್ಮ ದೇಶದ ಜನಸಂಖ್ಯೆಗನುಸಾರವಾಗಿ ಆಹಾರದ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಮಾಡಿಕೊಳ್ಬೇಕಾದ್ದು ಅನಿವಾರ್ಯ ಮತ್ತು ಅಗತ್ಯ ಅಂತಕ್ಕಂಥದ್ದನ್ನ ಮನಗಾಣದೆ ಅಜ್ಞಾನದಿಂದ ನಾವು ಸಾವಯವ ಕೃಷಿಗೆ ಒಲವನ್ನು ಕೊಡ್ತೀವಿ ಅಂತ ಅಂದ್ಕೊಳ್ತಕ್ಕಂಥದ್ದು ಸರಿಯಾದರೂ ಕೂಡ ಕೆಲವು ಸಂದರ್ಭದಲ್ಲಿ ಈ ಹೊಸ ಬಗೆಯ ಕೃಷಿಯ ಒಂದು ಬಳಕೆಗಾಗಿ ನಾವು ಬಳಸ್ಕೊಳ್ತಕ್ಕಂಥ ರಾಸಾಯನಿಕ ಗೊಬ್ಬರ ಮುಂತಾದವುಗಳನ್ನು ಬೇರೆ ಬೇರೆ ರೀತಿಯಾದಂಥ ತಳಿಯ ಸಸ್ಯಗಳನ್ನು ಕಂಡುಕೊಳ್ಬೇಕಾದ್ದು ಅನಿವಾರ್ಯ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ಸೊ ಈ ಅಜ್ಞಾನ ಅನ್ನೋದು ಕೂಡ ಒಂದು ಅಡೆತಡೆ ಆಗುತ್ತೆ ಅಂತಕ್ಕಂಥದ್ದು ನೋಡ್ಬೋದಾಗಿದೆ. ಹಾಗೆಯೇ ಏಳನೇದಾಗಿ ಅಭ್ಯಾಸ. ಸಾಮಾಜಿಕ ಪರಿವರ್ತನೆಯಲ್ಲಿ ಅಭ್ಯಾಸವೂ ಕೂಡ ಒಂದು ಪ್ರತಿರೋಧವಾಗಿದೆ. ಜನರು ಯಾವುದೇ ಕೆಲಸವನ್ನು ನೆರವೇರಿಸುವಾಗ ಅಭ್ಯಾಸ ಬಲದಿಂದ ನಿರ್ವಹಿಸ್ತಾ ಇರ್ತಾರೆ. ಜನರು ತಮ್ಮ ಅಭ್ಯಾಸದಿಂದ ಹೊರಗೆ ಬರೋದಕ್ಕೆ ಇಷ್ಟಪಡಲ್ಲ. ತಮಗೆ ಪರಿಚಿತವಲ್ಲದ್ದನ್ನು ಬೇಗನೆ ಒಪ್ಪಿಕೊಳ್ಳೋದಕ್ಕೆ ಆಗಲ್ಲ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ನಾನು ಈಗಾಗಲೇ ಹೇಳಿದೆ, ಅನೇಕ ರೀತಿಯಾದಂಥ ರೋಗ ರುಜಿನಗಳಿಗೆ ಸಿಲುಕಿದಂಥ ನಾವು ಅಭ್ಯಾಸ ಬಲದಿಂದ ನಾವು ದೇವರು ಮುಂತಾದ ದೇವರು ನಮ್ಮನ್ನು ರಕ್ಷಿಸ್ತಾನೆ ಅಂತಕ್ಕಂಥದ್ದು ಅಥವಾ ಯಂತ್ರ ತಂತ್ರಗಳನ್ನು ಕಟ್ಕೊಳ್ಳೋದ್ರ ಮೂಲಕ ನಮ್ಮ ರೋಗ ವಾಸಿಯಾಗುತ್ತೆ ಅಂತಕ್ಕಂಥ ಅಂಶವನ್ನು ಇನ್ನೂ ಬಿಟ್ಟಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ. 21ನೇ ಶತಮಾನದಲ್ಲಿ ಇರತಕ್ಕಂಥ ನಾವು ಕೂಡ ಇನ್ನೂ ದೇವರಿಗೆ ಹರಕೆ ಹೊತ್ಕೋತೀವಿ. ದೇವರಿಗೆ ಕೂದಲು ಕೊಡೋದನ್ನು ಅಥವಾ ಇನ್ನೇನೋ ಅನೇಕ ರೀತಿಯಾಗಿ ಹರಕೆ ಕೊಡ್ತಕ್ಕಂಥದ್ದನ್ನ ಹರಕೆಗೆ ಇಟ್ಟಿರ್ತಕ್ಕಂಥ ಅಳಕೆ ಮಾಡ್ಕೊಳ್ತಕ್ಕಂಥದ್ದನ್ನು ನೀವು ಇವತ್ತೂ ಕೂಡ ಕಾಣ್ತೀವಿ ಅನ್ನೋದನ್ನು ನೋಡ್ತೀವಿ. ಅಭ್ಯಾಸ ಬಲದಿಂದ ಅವುಗಳಿಗೆ ನಾವು ಹೋಗ್ತೀವಿ. ನಾವು ಏನಾದರೂ ಒಂದು ನಮ್ಮ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾದಾಗ ಬೇಗನೆ ನಾವು ಹಾಸ್ಪಿಟ್ಲಿಗೆ ಹೋಗೋಣ, ಮೊದಲನೇ ಹಂತದಲ್ಲೇ ನಮ್ಮನ್ನು ನಾವು ವಾಸಿ ಮಾಡಿಸ್ಕೊಳ್ಳೋದಕ್ಕೆ ನಮಗೆ ಬಂದಂಥದ್ದನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ ಅಂತಕ್ಕಂಥ ಮನೋಭಾವನೆ ಇಲ್ಲದೆ ಅಭ್ಯಾಸ ಬಲದಿಂದ ನಾವು ಇಂದಿನ ಮೌಢ್ಯತೆಗಳನ್ನೇ ಆಚರಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಕಾಣ್ಬೋದಾಗಿದೆ. 8ನೇದಾಗಿ ಆರ್ಥಿಕ ಅಸಮಾನತೆ ಮತ್ತು ತೊಂದರೆಗಳು. ಸಾಮಾನ್ಯವಾಗಿ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನರು ಸಾಮಾಜಿಕ ಪರಿವರ್ತನೆಯನ್ನು ಒಪ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಪರಿವರ್ತನೆಯಾಗುವಾಗ ಆರ್ಥಿಕ ಹೊರೆ ತಮ್ಮ ಮೇಲೆ ಬೀಳುತ್ತೆ ಅಂತಕ್ಕಂಥದ್ದನ್ನ ಅವರು ಯೋಚನೆ ಮಾಡ್ತಾರೆ. ಮುಂದೆ ಆಗ್ತಕ್ಕಂಥ ಲಾಭಕ್ಕಿಂತ ಇವತ್ತಿನ ಹೊರೆಯ ಬಗ್ಗೆ ಯೋಚನೆ ಮಾಡಿ ಅವರು ಅದನ್ನು ವಿರೋಧಿಸ್ತಾರೆ ಅಂತಕ್ಕಂಥದ್ದು ನೋಡ್ಬೋದಾಗಿದೆ. ಸೊ ಇಂದು ಕಾರ್ಖಾನೆಯಲ್ಲಿ ತಯಾರಾಗ್ತಕ್ಕಂಥ ಉದಾಹರಣೆಗಾಗಿ ಇಂದು ಕಾರ್ಖಾನೆಯಲ್ಲಿ ತಯಾರಾಗ್ತಕ್ಕಂಥ ಅನೇಕ ಹಂಚು ಅಥವಾ ಮನೆಗೆ ಹಾಕ್ತಕ್ಕಂಥ ಕೆಲವಾರು ವಸ್ತುಗಳನ್ನು ಉಪಯೋಗಿಸುವಾಗ ಅಥವಾ ಕಬ್ಬಿಣದ ರಾಡುಗಳನ್ನು ಉಪಯೋಗಿಸುವಾಗ ಅವು ವೆಚ್ಚಭರಿತವಾಗಿವೆ, ಜಾಸ್ತಿ ದುಬಾರಿಯಾಗಿವೆ, ತುಟ್ಟಿಯಾಗಿವೆ ಅನ್ನೋದನ್ನು ಗಮನದಲ್ಲಿಟ್ಟು ಹಳೆಯ ಸಾಂಪ್ರದಾಯಿಕ ವಸ್ತುಗಳನ್ನೇ ಉಪಯೋಗಿಸೋದ್ರ ಮೂಲಕ ತಮ್ಮ ಗುಡಿಸಲುಗಳನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ ಅಂತಕ್ಕಂಥದ್ದನ್ನ, ಕೃಷಿಗೆ ಸಂಬಂಧಪಟ್ಟಂತೆ ಅನೇಕ ವಸ್ತುಗಳನ್ನು ಬಳಸಬೇಕಾದಾಗ ಇವತ್ತು
ವೈಜ್ಞಾನಿಕವಾಗಿ ಕಂಡುಹಿಡಿದಿರ್ತಕ್ಕಂಥ ಅನೇಕ ಉಪಕರಣಗಳನ್ನು ಬಳಸದೆ ಸಾಂಪ್ರದಾಯಿಕ ಉಪಕರಣಗಳನ್ನೇ ಬಳಸ್ತಾ ಕಾಲವನ್ನು ವ್ಯಯ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗೆಯೇ ಬೌದ್ಧಿಕ ಆಲಸ್ಯ ಮತ್ತು ಆಡಳಿತಾತ್ಮಕ ದೋಷಗಳು. ಕೆಲವರಿಗೆ ಬೌದ್ಧಿಕ ಆಲಸ್ಯ ಅಂತಂದರೆ ಅಯ್ಯೋ ಹೊಸದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು, ಏನು ಅದನ್ನೆಲ್ಲ ಯೋಚನೆ ಮಾಡಬೇಕು, ಸೃಜನಶೀಲತೆ ಇಲ್ಲದೆ ಇರತಕ್ಕಂಥದ್ದು, ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಳ್ದೇ ಇರತಕ್ಕಂಥದ್ದು, ಬೌದ್ಧಿಕತೆಯ ಬಗ್ಗೆ ಗಮನ ಕೊಡದೆ, ಗತಿಶೀಲತೆಗಳಿಗೆ ಹೊಂದಿಕೊಳ್ಳದೆ ನಾವು ಅನೇಕ ರೀತಿಯಾದಂತಹ ಇಂಥ ಪರಿವರ್ತನೆಗೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತೀವಿ. ಇನ್ನು ಅನೇಕ ಆಡಳಿತಾತ್ಮಕ ವಿಷಯಗಳಲ್ಲಿಯೂ ಕೂಡ ನಾವು ಆಡಳಿತಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಯಾರೋ ಒಬ್ಬರು ಹಾಕಿಕೊಟ್ಟಿರ್ತಕ್ಕಂಥ ಅದನ್ನೇ ಉಪಯೋಗಿಸ್ತಾ ನಾವು ಹೊಸದ ಆಡಳಿತ ವ್ಯವಸ್ಥೆಗೆ ಹೊಂದ್ಕೊಳ್ಳೋಣ ಅಂತಕ್ಕಂಥ ಭಾವನೆಯನ್ನು ನಾವು ಕಡಿಮೆ ಮಾಡ್ಕೊಳ್ತೀವಿ. ಹಾಗೆಯೇ ಪಟ್ಟಬದ್ಧ ಹಿತಾಸಕ್ತಿಗಳು. ಸಾಮಾಜಿಕ ಪರಿವರ್ತನೆಯಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಕ್ಕಂತಹ ಸಂದರ್ಭದಲ್ಲಿ ಈ ಪಟ್ಟಬದ್ಧ ಹಿತಾಸಕ್ತಿಗಳು ಕೂಡ ಕಾರ್ಯನಿರ್ವಹಿಸ್ತವೆ. ತಮ್ಮ ಸ್ವಂತ ಹಿತಾಸಕ್ತಿಗಳಿಗೆ ಧಕ್ಕೆ ಉಂಟಾಗಬಾರ್ದು ಎನ್ನುವುದಾಗಿ ಅವರು ಈ ಬದಲಾವಣೆಗೆ ಅಡ್ಡಿಪಡಿಸ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಹೀಗೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಪ್ರಗತಿಗೆ ಅಡ್ಡಿಯಾಗ್ತಕ್ಕಂಥ ಅಥವಾ ಸಮಾಜದಲ್ಲಿ ಪರಿವರ್ತನೆ ಆಗೋದಕ್ಕೆ ಅಡೆತಡೆಗಳನ್ನು ಉಂಟು ಮಾಡುವುದರ ಮೂಲಕ ನಮ್ಮ ಸಮಾಜದ ಪ್ರಗತಿಗೆ ನಾವು ಮಾರಕವಾಗ್ತೀವಿ ಅಂತಕ್ಕಂಥ ಅಂಶವನ್ನು ತಿಳಿಸ್ತಾ, ಇನ್ನೂ ಇವೆಲ್ಲದೆ ಬೇಕಾದಷ್ಟು ವಿಷಯಗಳು ನಮ್ಮ ಪ್ರಗತಿಗೆ, ನಮ್ಮ ಪರಿವರ್ತನೆಗೆ ವಿರೋಧವನ್ನು ಅಡ್ಡಗಾಲು ಆಗ್ತಕ್ಕಂಥದ್ದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿಗಳನ್ನು ಕಾಣ್ತಾ ಇದ್ದೀವಿ. ಅವುಗಳನ್ನು ನಾವು ವಿರೋಧಿಸಬೇಕು, ಅಂಥ ವಿರೋಧಿಗಳನ್ನು ವಿರೋಧಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಪ್ರಗತಿಯತ್ತ ಸಾಗೋದಕ್ಕೆ ನಾವು ಕನಸನ್ನು ಕಾಣಬೇಕು, ಆವಿಷ್ಕಾರಗಳಿಗೆ ನಾವು ಬೆಲೆ ಕೊಡಬೇಕು, ಸಂಸ್ಕೃತಿಯನ್ನು ಬದಲಾಯಿಸ್ತಾ ಹೋಗಬೇಕು, ಶಿಕ್ಷಣವನ್ನು ಪಡಿಬೇಕು ಎಲ್ಲ ಮಾತುಗಳನ್ನು ಹೇಳ್ತಾ ಇಂತೆಲ್ಲ ಮಾತುಗಳನ್ನು ಹೇಳ್ತಾ ಈ ಪಾಠಕ್ಕೆ ವಿರಾಯ ಆಡ್ತೀನಿ. ಆಲ್ ದಿ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.